ಬೆಂಗಳೂರಿನಲ್ಲೊಬ್ಬ ಖತರ್ನಾಕ್ ಜ್ಯೋತಿಷಿ ಡೋಂಗಿ ಬಾಬಾನಿಂದ ಕಾನ್ಸ್ಟೇಬಲ್ಗೆ ವಂಚನೆ ಆಗಿದೆ. ಡೋಂಗಿ ಬಾಬಾ ಹೇಮಂತ್ ಭಟ್ನಿಂದ ಪಂಗನಾಮ ಲೇಡಿ ಕಾನ್ಸ್ಟೇಬಲ್ಗೆ ಲಕ್ಷ ರೂಪಾಯಿ ಮೋಸ ಮಾಡಿದ್ದಾನೆ. ನಿಮ್ಮ ಮೈಯಲ್ಲಿ ಆತ್ಮಗಳಿವೆ ಅಂತ ವಂಚನೆ ಮಾಡಿದ್ದಾನೆ ಡೋಂಗಿ ಬಾಬಾ. ಸ್ನೇಹಿತನನ್ನ ನಂಬಿ ಹೋಯ್ತು ಕಾನ್ಸ್ಟೇಬಲ್ ಹಣ. ಲಕ್ಷ ಹಣ ಕಳ್ಕೊಂಡಿದ್ದಾರೆ ಈಗ ಕಾನ್ಸ್ಟೇಬಲ್. ಅನಾರೋಗ್ಯದಿಂದ ಬಳಲ್ತಾ ಇರುವ ಕಾನ್ಸ್ಟೇಬಲ್ ಮನ್ಸೂರ್ನಿಂದ ಹೇಮಂತ್ ಭಟ್ ಅನ್ನೋರ ಪರಿಚಯ ಆಗುತ್ತೆ. ನಿಮ್ಮ ದೇಹದಲ್ಲಿ 15 ಆತ್ಮಗಳಿದೆ ಅಂತ ಈ ಡೋಂಗಿ ಬಾಬಾ ಬೆದರಿಕೆ ಹಾಕ್ತಾನೆ. ಆರೋಗ್ಯ ಸರಿ ಮಾಡೋದಕ್ಕೆ 5 ಲಕ್ಷ ಹಣ ಕೇಳ್ತಾನೆ. ರೋಗ ವಾಸಿ ಮಾಡೋದಕ್ಕೆ ರೂಮ್ ಬೇಕು ಅಂತಲೂ ಕೇಳಿದ್ದ. ವಂಚಕನನ್ನ ನಂಬಿ ಮಹಿಳೆ ರೂಮ್ ಬುಕ್ ಮಾಡಿದ್ರು. ಲಕ್ಷ ಹಣ ಸುರಿದಿತ್ತು. ಈಗ ಈ ಡೋಂಗಿ ಬಾಬಾ ಅಸಲಿಯತ್ತು ಬಯಲಾಗಿದೆ. ಡೋಂಗಿ ಬಾಬಾನಿಂದ ಲೇಡಿ ಕಾನ್ಸ್ಟೇಬಲ್ಗೆ ವಂಚನೆ ಆದಂತ ಪ್ರಕರಣ ಇದು. ಕೋರಮಂಗಲದಲ್ಲಿ ಚಿಕಿತ್ಸೆಗೆ ಅಂತ ಕಾನ್ಸ್ಟೇಬಲ್ ಹೋಗಿದ್ರು. ನಿಂಬೆಹಣ್ಣು ನವಿಲು ಗರಿಯಿಂದ ಈತ ಮಂತ್ರ ಹಾಕಿದ್ನಂತೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣದೇ ಇದ್ದಾಗ ವಂಚನೆ ಬಯಲಾಗಿದೆ. ಲೇಡಿ ಕಾನ್ಸ್ಟೇಬಲ್ನ ಸ್ನೇಹಿತೆಯರಿಗೂ ಕೂಡ ಈತ ವಂಚನೆ ಮಾಡಿದ್ದಾನೆ. ಈಗ ಲೇಡಿ ಕಾನ್ಸ್ಟೇಬಲ್ ಆಡುಗೋಡಿ ಠಾಣೆಗೆ ದೂರು ನೀಡಿದ್ದಾರೆ. ಆರೋಪಿಯನ್ನ ಬಂಧಿಸಿದ್ದಾರೆ ಆಡುಗೋಡಿ ಪೊಲೀಸರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಕಿರಣ್ ಇದ್ದಾರೆ ಸಂಪರ್ಕದಲ್ಲಿ. ಕಿರಣ್, ಒಬ್ಬ ಕಾನ್ಸ್ಟೇಬಲ್ಗೆ ಮೋಸ ಮಾಡಿದ್ದಾನೆ ಈ ಡೋಂಗಿ ಬಾಬಾ. ಈತ ವಂಚನೆ ಮಾಡಿದ ಹೇಗೆ? ಯಾರಿಂದ ಪರಿಚಯ ಆಗಿದ್ದು? ಈತನ ಹಿನ್ನೆಲೆ ಏನು? ಹೇಮಂತ್ ಭಟ್ ಅಂತ ಡೋಂಗಿ ಬಾಬಾ ಏನಿದ್ದಾನೆ, ಈತನ ಹಿನ್ನೆಲೆ ಏನು? ಖಂಡಿತ ಶ್ವೇತಾ, ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಒಬ್ಬರು ಕಾನ್ಸ್ಟೇಬಲ್, ಮಹಿಳಾ ಕಾನ್ಸ್ಟೇಬಲ್ ದೂರನ್ನ ದಾಖಲಿಸ್ತಾರೆ. ನನಗೆ ಪೂಜೆ ಹೆಸರಲ್ಲಿ, ವಶೀಕರಣ ಹೆಸರಲ್ಲಿ ಈ ರೀತಿ ವಂಚನೆ ಮಾಡಿದ್ದಾರೆ. ನಿಮ್ಮ ಮೇಲೆ 15 ದೆವ್ವ ಬಂದಿದಾವೆ, ಆತ್ಮಗಳಿದಾವೆ, ಅದನ್ನ ಓಡಿಸ್ಬೇಕು, ಇದರಿಂದ ನಿಮ್ಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಸುಮಾರು 5,19,000 ಹಣವನ್ನ ಪೀಕಿ ಪರಾರಿಯಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಆ ಮಹಿಳಾ ಕಾನ್ಸ್ಟೇಬಲ್ ಏನಿದ್ರೆ, ಮಹಿಳಾ ಕಾನ್ಸ್ಟೇಬಲ್ಗೆ ಒಬ್ಬ ಸ್ನೇಹಿತ ಇರ್ತಾನೆ ಮನ್ಸೂರ್ ಅಂತ. ಆತನ ಪರಿಚಯದಿಂದ ಹೇಮಂತ್ ಭಟ್ ಪರಿಚಯ ಆಗುತ್ತೆ. ನೀನು ಆಕೆಗೆ ಸಾಕಷ್ಟು ಆರೋಗ್ಯ ಸಮಸ್ಯೆ ಇದೆ, ಮದುವೆ ಆಗ್ತಾ ಇಲ್ಲ, ಹೀಗಾಗಿ ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಮನ್ಸೂರ್ ಬಳಿ ಹೇಳ್ಕೊಂತಾ ಇರ್ತಾರೆ. ಹೀಗಾಗಿ ಇದ್ರ ಬಗ್ಗೆ ಪರಿಹಾರ ಕೊಡೋದಕ್ಕೆ ಒಬ್ರು ಹೇಮಂತ್ ಭಟ್ ಅಂತ ಜ್ಯೋತಿಷಿ ಇದ್ದಾರೆ, ಅವರನ್ನ ಸಂಪರ್ಕ ಮಾಡಿದ್ರೆ ನಿಮ್ಗೆ ಆರೋಗ್ಯ ಸಮಸ್ಯೆ ಮತ್ತೆ ಮುಂದಿನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದನ್ನ ನಂಬಿದಂತಹ ಮಹಿಳಾ ಕಾನ್ಸ್ಟೇಬಲ್ ಅವರನ್ನ ಸಂಪರ್ಕ ಮಾಡ್ತಾರೆ. ಹೀಗಾಗಿ ಪೂಜೆಗಾಗಿ 5 ಲಕ್ಷ ಕೊಡ್ಬೇಕು ಅಂತ ಹೇಳ್ತಾರೆ. ನವಿಲ್ಗರಿ ತೆಗೆದುಕೊಂಡು ಹೋಮ ಮಾಡಿ ಮತ್ತೆ ಅದೇ ರೀತಿ ಈ ತರ ಪೂಜೆಗಳನ್ನ ಮಾಡಿ ಸಾಕಷ್ಟು ಹಣವನ್ನ ಪೀಕ್ತಾರೆ. ನಂತರ ಯಾವುದೇ ರೀತಿ ಅವ್ರಿಗೆ ಸರಿ ಹೋಗೋದಿಲ್ಲ. ನಂತರ ಆಡ್ಗೋಡಿ ಪೊಲೀಸ್ ಠಾಣೆಗೆ ಬಂದು ಮಹಿಳಾ ಕಾನ್ಸ್ಟೇಬಲ್ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.